ಬೇಲೂರು ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಒಕ್ಕಲಿಗರ ಸಂಘ, ಕೆಂಪೇಗೌಡರ ಸೇವಾ ಸಮಿತಿ, ತಾಲೂಕು ಯುವ ಒಕ್ಕಲಿಗರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಅದ್ದೂರಿ ಜಯಂತಿ ಸಮಾರಂಭದ ಉದ್ಘಾಟನೆ ನೆರವೇರಿಸಲಾಯಿತು. ಶಾಸಕ ಸುರೇಶ್ ಮಾತನಾಡಿ, ಒಕ್ಕಲಿಗ ಸಮಾಜದವರು ಪ್ರಾಬಲ್ಯ ಹೊಂದಿದ್ರೂ ಕೂಡ ಕೆಲ ಭಿನ್ನಾಭಿಪ್ರಾಯದಿಂದ ಒಕ್ಕಲಿಗರ ಸಂಘದಲ್ಲಿ ಅಧ್ಯಕ್ಷ ಸ್ಥಾನ ಇಲ್ಲದೆ ಆಡಳಿತಾಧಿಕಾರಿಗಳು ನೇಮಕಗೊಂಡಿರುವುದು ನಿಜಕ್ಕೂ ಶೋಚನೀಯವಾಗಿತ್ತು. ಶೀಘ್ರದಲ್ಲೇ ಒಕ್ಕಲಿಗರ ಸಮಾಜ ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಸಂಘ ಅಸ್ತಿತ್ವಕ್ಕೆ ಮುನ್ನುಡಿ ಬರೆಯಲು ಮುಂದಾಗಬೇಕಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ರಾಜ್ಯದ 52% ಆದಾಯ ಬೆಂಗಳೂರಿನಿಂದ ಬರಲು ಕೆಂಪೇಗೌಡರ ಸಾಧನೆ ಅಗಮ್ಯವಾಗಿದೆ ಅಂತ ಸ್ಮರಿಸಿದರು. ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಬೇಲೂರಿನಲ್ಲಿ ಇತ್ತೀಚಿನ ದಿನದಂದು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ನಡೆಸುತ್ತಿದ್ದು ನಿಜಕ್ಕೂ ಸಂತೋಷವಾಗುತ್ತದೆ. ಕೆಂಪೇಗೌಡರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕಾಗಿದ್ದು, ಶೀಘ್ರದಲ್ಲೇ ಬೇಲೂರಿನಲ್ಲಿ ಬಿಜಿಎಸ್ ಸಾಂಸ್ಕೃತಿಕ ವೈಭವ ಆಚರಿಸಲಾಗುತ್ತದೆ ಅಂತ ತಿಳಿಸಿದರು. ವರದಿ ಗಣೇಶ್, ಬೇಲೂರು. ಮಾತಾಡಾದ್ಮೇಲೆ ಇನ್ನು ವಾತಾವರಣ ಚೆನ್ನಾಗಿದೆ. ಬೇಲೂರು ನಮಗೆ ಯಾವ ತವರು ಮನೆ ಇದ್ದಾನೆ ಅಂತೇಳಿ ತವರು ಮನೆಯಲ್ಲಿ ಬಹಳ ಸಂಭ್ರಮ. ಕೆಂಪೇಗೌಡ ಜಯಂತಿ ಅಂತ ಜಿಲ್ಲೆಯಲ್ಲಿ ಮಾಡ್ತಾರೆ. ನಾನು ಎಲ್ಲೂ ಮಾಡೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಆದರೆ ನೀವು ಚೆನ್ನಾಗಿ ಮಾಡ್ತೀರಿ, ತುಂಬ ಅದ್ಭುತವಾಗಿ ಮಾಡ್ತೀರಿ. ನಿಮ್ಮದೇ ಆದಂಥ ಶೈಲಿಯಲ್ಲಿ ಸ್ವಾಮಿಗಳು ದೇವಸ್ಥಾನ ಕಟ್ಟಿದ ಮೇಲೆ ಎಲ್ಲ ಪ್ರಶ್ನೆ ಕೇಳಿದ್ರು, ಸ್ವಾಮಿ ಯಾವ ಶೈಲಿಯಲ್ಲಿ ಕಟ್ಟಿದ್ರಿ? ಕಾಲಭೈರವ ಮಂದಿರವನ್ನು ಇದು ರೈತರ ಶೈಲಿಯಲ್ಲಿ ಕಟ್ಟಿದ್ದೀನಿ, ಚಿಕ್ಕಗಿರಿ ಶೈಲಿಯಲ್ಲಿ ಕಟ್ಟಿದ್ದೀನಿ ಅಂತ ಸ್ವಾಮಿಗಳು ಅಂತ ಯಾಕಂತ ಸುಮ್ಮನೆ ಮಾಡ್ತಾರೆ. ನೀವು ಬೆಂಗಳೂರು ಬಿಟ್ಮೇಲೆ ಅವತ್ತೇ ನಾನು ಬೋರ್ಡ್ ನೋಡಿದ ಮೈ ತುಂಬಂತ ಅವತ್ತು ಬಾಲಗಂಗಾಧರ ಸ್ವಾಮಿಯವರು ಬಂದು ಉದ್ಘಾಟನೆ ಮಾಡಿದ್ರು. ಕೆಂಪೇಗೌಡರ ಪ್ರತಿಮೆ ಎಷ್ಟು ಸುಂದರವಾಗಿ, ಎಲ್ಲಿ ಐತಿಹಾಸಿಕ ಬೇಲೂರು ಚೆನ್ನಕೇಶವನ ಮುಂದೆ ನೀವು ಕೆಂಪೇಗೌಡರನ್ನ ಯಾಕಂದ್ರೆ ಕೆಂಪೇಗೌಡರ ವೈಭವ ನೋಡಿದ್ರೆ ಉಪನ್ಯಾಸ ಗಣೇಶನ್ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಆ ಮನಸ್ಸಲ್ಲಿ ಸಾಂಸ್ಕೃತಿಕ ಭಾವನೆಗಳನ್ನ ಕೆಂಪೇಗೌಡರು ತುಂಬಿಕೊಂಡು ಕೇವಲ 5-6 ನಾವು ಸಹ ಜೀವನವನ್ನು ಹುಡುಕೊಂಡು ಬೆಂಗಳೂರಿಗೆ ಹೋದಂಥವ್ರು. ಜೀವನವನ್ನು ಮಾಡಲಿಕ್ಕಲ್ಲ, ಜೀವನವನ್ನ ನಾವು ಮುಂದುವರಿಸಲಿಕ್ಕೆ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಸ್ವಾಭಿಮಾನಿಯಾಗಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕೆಂಪೇಗೌಡ ಆಶೀರ್ವಾದ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಕೆಂಪೇಗೌಡರು ಬರೀ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾದಂಥವರಲ್ಲ, ಕೆಂಪೇಗೌಡರು ಇಡೀ ಸಮಾಜಕ್ಕೆ ಏನು ಇರ್ತಕ್ಕಂಥ ಎಲ್ಲ ಸಮಾಜದ ಜೊತೆ ಒಡನಾಟವನ್ನು ಇಟ್ಟು ಇವತ್ತು ಎಲ್ಲ ಏನೋ ವ್ಯಾಪಾರ ಇತಿಹಾಸದಲ್ಲಿ ಇದು ವರ್ಷದ ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳು, ದಂಡಾಧಿಕಾರಿಗಳಿಂದ ಹಿಡಿದು ನನ್ನೆಲ್ಲ ಆತ್ಮೀಯ ಅಧಿಕಾರಿಗಳಿದ್ದಾರೆ, ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು 516ನೇ ವರ್ಷದ ಕೆಂಪೇಗೌಡ ಜಯಂತಿಯನ್ನ ನಾವು ಮಾಡ್ತಾ ಇದ್ದೇವೆ. ಬಹುಶಃ ನಮಗೆಲ್ಲ ಗೊತ್ತಿದ್ದಂಗೆ ಇವತ್ತೇನಾದರೂ ಕರ್ನಾಟಕ ರಾಜ್ಯ ಭಾರತ ದೇಶ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.